ನಮಸ್ಕಾರ ವೀಕ್ಷಕರೇ, ನಾವಿಂದು ಕಲ್ಲಗದ್ದೆ ನಾಟ್ಯ ವಿನಾಯಕ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ 21ನೇ ತಾರೀಕು ಒಂದು ಅತ್ಯಂತ ವಿಜೃಂಭಣೆಯಿಂದ ಒಂದು ಮೋದಕ ಹವನ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಹಲವಾರು ಗಣ್ಯಾತಿ ವ್ಯಕ್ತಿಗಳು ಬರ್ತಿದ್ದಾರೆ. ಜೊತೆಗೆ ಊರಿನವರು ಹಾಗೂ ಎಲ್ಲರೂ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಸೇರಬೇಕು ಅಂತ ಹೇಳ್ಕೊಂಡು ನಾನು ಈ ಮೂಲಕ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಇಲ್ಲಿವರೆಗೂ 1 ಲಕ್ಷಕ್ಕೂ ಹೆಚ್ಚು ಮೋದಕ ಹವನ ಕಾರ್ಯಕ್ರಮ ನಡೆದಿದೆ. ಜೊತೆಗೆ 21ನೇ ತಾರೀಕು ಅತಿ ಹೆಚ್ಚಿಗೆ ಅಂದು ಕೂಡ ಒಂದು ಮೋದಕ ಹವನ ಕಾರ್ಯಕ್ರಮ ನಡೆಯುವಂಥ ಕಾರ್ಯಕ್ರಮ ಇದೆ. ಇದ್ರ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನ ನಮ್ಮ ನಾಟ್ಯ ವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿನಾಯಕ್ ಹೆಗಡೆ ಅವ್ರನ್ನ ಸಂದರ್ಶನ ಮಾಡೋದ್ರ ಮೂಲಕ ಅವರು ನಿಮಗೆ ಒಂದು ವಿಸ್ತೃತವಾದ ಮಾಹಿತಿ ನೀಡ್ತಾರೆ. ಬನ್ನಿ ಅವ್ರ ಮೂಲಕ ತಿಳ್ಕೊಳ್ಳೋಣ. ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಗ್ರಹ ವಿಧ್ವಂಸಿನಿ ಶಕ್ತಿಂ ಗಜರಾಜಂ ಉಪಾಸ್ಮಹೆ. ಶ್ರೀ ದೇವರಿಗೆ ನಮಸ್ಕಾರ, ದೇವರ ಭಕ್ತರಿಗೂ ನಮಸ್ಕಾರ, ಗುರುವಿಗೆ ನಮಸ್ಕಾರ, ಗುರು ಭಕ್ತರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇದೇ ಬರುವ ದಿನಾಂಕ 21, ಈ ಮಾರ್ಚ್ 21 ಶನಿವಾರದ ದಿವಸ ಈ ಕ್ಷೇತ್ರದಲ್ಲಿ ನಾವು ಈಗಾಗಲೇ ಕೈಗೊಂಡಿರುವಂತಹ 8 ತಿಂಗಳದ ಮೋದಕದ ಮಹಾಯಜ್ಞದ ಸಮಾರೋಪದ ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿನಿತ್ಯ ಮೋದಕದ ಯಜ್ಞವನ್ನು ಇಲ್ಲಿ ನಡೆಸಿ ಆ ಮೋದಕದ ಒಂದು ಹವನವನ್ನು ನಾವು 20ನೇ ತಾರೀಕಿನ ದಿವಸ ಮುಕ್ತಾಯ ಮಾಡಬೇಕು ಅಂತ ಅಂದುಕೊಂಡಿದ್ವಿ. ಅದು ಇವತ್ತು ಕಾರಣಾಂತರಗಳಿಂದ 21ನೇ, ಒಂದು ದಿವಸ ಹೆಚ್ಚು, 21ನೇ ತಾರೀಕಿನ ದಿವಸ ಆ ಮೋದಕ ಯಜ್ಞದ ಮಹಾ ಸಮರ್ಪಣೆ ಆಗ್ತದೆ. ಈ ಒಂದು ಮಹಾ ಸಮರ್ಪಣೆಯ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಶ್ರೀ ರಾಮಚಂದ್ರಾಪುರ ಮಠ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಪೂರ್ಣಾನುಗ್ರಹದಿಂದ ನಡೀತದೆ. ಜೊತೆಗೆ ಅದೇ ಒಂದು ಶುಭ ಗಳಿಗೆಗೆ ಈ ಕ್ಷೇತ್ರಕ್ಕೆ ನಮ್ಮ ಅತ್ಯಂತ ಸಮೀಪದವರಾದಂಥ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮೀಜಿ ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಳಗಿ ಸಿದ್ದಾಪುರ ಅವರು ಸಹ ಇಲ್ಲಿ ಬರ್ತಾರೆ. ಹೀಗೆ ಇವರೆಲ್ಲರ ಒಂದು ಒಡಗೂಡಿಕೆಯಿಂದ, ಆಶೀರ್ವಾದದ ಬಲದಿಂದ ಈ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ 20ನೇ ತಾರೀಕಿನ ದಿವಸ, ಶುಕ್ರವಾರದ ದಿವಸ ಕಾಮೇಶ್ವರ ದೇವರ ಪ್ರತಿಷ್ಠೆ ಆಗ್ತದೆ. ನೂತನವಾಗಿ ಕಾಮೇಶ್ವರ ದೇವರ ಮಂದಿರವನ್ನು ನಾವಿಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ನಿರ್ಮಾಣ ಅದು ಮುಕ್ತಾಯ ಆಗ್ತದೆ. ಜೊತೆಗೆ ಕಾಮೇಶ್ವರನ ಪ್ರತಿಷ್ಠೆಯೂ ಇಲ್ಲಿ ಆಗ್ತದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಎನ್ನುವುದಾಗಿ ಈ ಮೂಲಕವಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರ ಮನೆ ವ್ಯಕ್ತಿಗಳು ಎಲ್ಲ ನಮ್ಮ ಮನಸ್ಸಿನಲ್ಲಿದ್ದಾರೆ. ಆದರೆ ಕಾರಣಾಂತರದಿಂದ ನಿಮ್ಮ ಮನೆಗೆ ಬಂದು ಎಲ್ಲರನ್ನೂ ಆಮಂತ್ರಿಸುವುದಕ್ಕೆ ನನಗೆ ಆಗ್ತಾ ಇಲ್ಲ. ಕಾರಣ, ನಿತ್ಯ ಇಲ್ಲಿ ನಡೆಯುವಂಥ ಮೋದಕದ ಯಜ್ಞದ ಒಂದು ಕಾರ್ಯ, ಜೊತೆಗೆ ದೇವಸ್ಥಾನದ ಕಟ್ಟಡ. ನಾವು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಬಂದಾಗ ವಸತಿ ಮಾಡುವುದಕ್ಕೆ ಅಡಚಣೆ ಆಗಬಾರ್ದು, ತೊಂದರೆ ಆಗಬಾರ್ದು ಎನ್ನುವ ನೆಲೆಯಲ್ಲಿ ಅವರಿಗಾಗಿ ಒಂದು ಭವನವನ್ನು ಕಟ್ತಾ ಇದ್ದೇವೆ. ಅದು ಗುರುಭವನ. ಆ ಗುರುಭವನವು ಲೋಕಾರ್ಪಣೆ ಆಗಬೇಕು. ಕಾಮೇಶ್ವರ ದೇವಸ್ಥಾನವನ್ನು ರಾಘವೇಶ್ವರ ಭಾರತೀ ಸ್ವಾಮಿಗಳು ಲೋಕಾರ್ಪಣೆಯನ್ನು ಮಾಡ್ತಾರೆ. ಹೀಗೆ ಯಜ್ಞವನ್ನು ಸಂಪನ್ನ ಮಾಡಬೇಕಾಗಿದೆ. ಈ ಒಂದು ಪುಣ್ಯ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಸೇರಿ ಮಾಡಿ ಶ್ರೀ ಮಹಾಗಣಪತಿಯ ಮತ್ತು ರಾಜರಾಜೇಶ್ವರಿ ದೇವಿಯ ಕಾಮೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ತಮ್ಮನ್ನೆಲ್ಲ ಬರಮಾಡಿಕೊಳ್ಳುವುದಕ್ಕಾಗಿ ಈ ಮೂಲಕವಾಗಿ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ತಪ್ಪಿಸಬಾರದು. ಇದೇ ಬರುವಂಥ ಮಾರ್ಚು ಅಂದರೆ ಈಗ ನಡೆಯುತ್ತಿರುವಂಥ ಮಾರ್ಚ್ 20 ಶುಕ್ರವಾರ, 21 ಶನಿವಾರ, 20ಕ್ಕೆ ಸಾಯಂಕಾಲ ಯಕ್ಷಗಾನವಿದೆ. ಹಿರಿಯ ಕಲಾವಿದರಂಥ ಗೋಡೆ ನಾರಾಯಣ ಹೆಗಡೆಯವರು ಯಕ್ಷಗಾನದಲ್ಲಿ ವೇಷವನ್ನು ಆವತ್ತು ಮಾಡ್ತಾರೆ. ಹೀಗೆ ಅರೆಹೊಳೆಯವರ ಒಂದು ವಿಶೇಷವಾದಂಥ ನೃತ್ಯ ಸಂಯೋಜನೆ, ಒಂದು ನೃತ್ಯಾರ್ಪಣೆ ಎನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಗುರುಪಾದುಕಾ ಪೂಜೆ, ಗುರುಭಿಕ್ಷೆ, ಹೀಗೆ ಎಲ್ಲವೂ ಇದೆ. ಏನಿಲ್ಲ ಎಲ್ಲವೂ ಇದೆ ಇಲ್ಲಿ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಶಕ್ತಿ ಮೀರಿ ಭಾಗವಹಿಸಬೇಕು. ಮತ್ತು ನಡೆಸುತ್ತಿರುವಂಥ ಮೋದಕ ಯಜ್ಞಕ್ಕೆ ಮೋದಕವನ್ನು ಸಮರ್ಪಣೆ ಮಾಡುವುದಕ್ಕೆ ಯಾರೆಲ್ಲ ವ್ಯಕ್ತಿಗಳು ನೀವು ಮನಸ್ಸು ಮಾಡ್ತೀರೋ ತಮ್ಮ ತಮ್ಮ ಹೆಸರುಗಳನ್ನು ಮೊದಲೇ ಇಲ್ಲಿ ನೋಂದಾಯಿಸಬೇಕು. ಆಮೇಲೆ ನಾವು 21ಕ್ಕೆ ಮಹಾಪೂರ್ಣಾವತಿಯಾದ ಬಳಿಕ ಅದರ ಪ್ರಸಾದವನ್ನು ಕೊಡ್ತೇವೆ. ಈಗಾಗಲೇ ಯಾರು ಸೇರಿಕೊಂಡಿದ್ದೀರೋ ಮತ್ತು ಯಾರು ಸೇರಿಕೊಳ್ತೀರೋ ಅವರಿಗೆಲ್ಲರಿಗೂ ಮಹಾಪ್ರಸಾದದ ವಿತರಣೆ 21ನೇ ತಾರೀಕಿನ ದಿವಸ ಪೂರ್ಣಾಹುತಿ ಆದ ಬಳಿಕ. ಆದ್ದರಿಂದ ಆ ಒಂದು ಪ್ರಸಾದ ತೆಗೆದುಕೊಂಡು ಹೋಗೋದಕ್ಕೆ ಮರಿಬೇಡಿ. ಎಲ್ಲರೂ ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಅಂತಂದರೆ 19ನೇ ತಾರೀಕಿನ ದಿವಸನೇ ಆರಂಭ ಆಗಿಬಿಡ್ತದೆ. 19ನೇ ತಾರೀಕಿನ ದಿವಸವೇ ಯಾಗಶಾಲೆಯ ಪ್ರವೇಶ ಮತ್ತು ಆಲಯ ಶುದ್ಧಿ, ಹೀಗೆ ಹೊಸದಾಗಿ ಕಟ್ಟಡ ಮಾಡಿದಂಥ ಕಟ್ಟಡದ ಶುದ್ಧಿ, ಎಲ್ಲ ವ್ಯವಸ್ಥೆಗಳು, ಶುದ್ಧಿ ಕಾರ್ಯಕ್ರಮಗಳು ಎಲ್ಲವೂ
19ನೇ ತಾರೀಕಿನ ದಿವಸ ಗುರುವಾರ ದಿವಸ ನಡೀತದೆ. ಹಾಗೆ 20ನೇ ತಾರೀಕಿನ ದಿವಸ ಬೆಳಗ್ಗೆ 6 ಗಂಟೆಯಿಂದಲೇ ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ಆರಂಭವಾಗ್ತದೆ. 20ನೇ ತಾರೀಕಿನ ಎಂದಿನಂತೆ ಮೋದಕ ಹವನವು ಆವತ್ತು ಇದೆ. ಗಣಹವನವಿದೆ, ಮೋದಕ ಹವನ ಇದೆ. ಹಾಗೆ ಇನ್ನೂ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು, ಅಭಿಷೇಕಗಳು ಎಲ್ಲವೂ ಇಲ್ಲಿ ಇದೆ. ಆ ನಂತರದಲ್ಲಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ಬೆಳಗ್ಗೆ 11:40ಕ್ಕೆ ವೃಷಭ ಲಗ್ನ ರೇವತಿ ನಕ್ಷತ್ರದಲ್ಲಿ ಕಾಮೇಶ್ವರ ದೇವರ ಪ್ರತಿಷ್ಠೆ ಇದೆ. ಹಾಗೆ ಅದು ಪ್ರತಿಷ್ಠೆ ಆದಮೇಲೆ 1 ಗಂಟೆಗೆ ಮಂಗಳಾರತಿ ನಂತರ ಪ್ರಸಾದ ಭೋಜನ ಅದೆಲ್ಲವೂ ಇದೆ. ಹಾಗೆ ಮಧ್ಯಾಹ್ನ ಮೇಲೆ ವಿದ್ವಾನ್ ಉಮಾಕಾಂತ ಭಟ್ರವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವೂ ಇದೆ. ಹಾಗೆ ಶ್ರೀಗಳ ಆಗಮನದ ಕಾರ್ಯಕ್ರಮ, ರಾಘವೇಶ್ವರ ಭಾರತೀ ಸ್ವಾಮಿಗಳ ಒಂದು ಆಗಮನ ಕಾರ್ಯಕ್ರಮ, ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಅರೆಹೊಳೆಯವರಿಂದ ತಂಡದವರಿಂದ ನರ್ತನ, ಆ ನಂತರದಲ್ಲಿ 6 ಗಂಟೆಗೆ ಯಕ್ಷಗಾನ, ಶ್ರೀ ರಾಮದೇವರ ಪೂಜೆ, ಹೀಗೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು 20ಕ್ಕೆ ಇಟ್ಕೊಂಡಿದ್ವಿ. 20ಕ್ಕೆ ಸಾಯಂಕಾಲ 9-9:30ವರೆಗೆ ಬಂದಂಥ ಎಲ್ಲ ಅತಿಥಿಗಳಿಗೆ ಊಟವನ್ನು ಬಡಿಸುವಂತಹ ಕಾರ್ಯಕ್ರಮವೂ ಇಲ್ಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ಯಾರೂ ಸಂಕೋಚ ಆಲೋಚನೆ ಮಾಡಬೇಕಾದದ್ದಿಲ್ಲ. ಊಟ ಮತ್ತು ತಿಂಡಿ ಇತ್ಯಾದಿಗಳೆಲ್ಲ ವ್ಯವಸ್ಥೆ ಇಲ್ಲಿ ಸದಾ ಸಿದ್ಧವಾಗಿಯೇ ಇರ್ತದೆ. ಇನ್ನು ಆಮೇಲೆ ಮಾರನೇ ದಿವಸ 21ರ ಒಂದು ಕಾರ್ಯಕ್ರಮ ಅಂತಂದರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಅಥವಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಶ್ರೀರಾಮದೇವರ ಪೂಜೆಯನ್ನು ಒಳಗೊಂಡಿರ್ತದೆ. ದೇವರಿಗೆ ಅಭಿಷೇಕ, ಅಲಂಕಾರ, ಅರ್ಚನೆ ಇತ್ಯಾದಿಗಳೆಲ್ಲವೂ ಆಗಿ ಮೋದಕ ಯಜ್ಞ ನಡೀತದೆ. ಕನಿಷ್ಠ ಒಂದು 10,000 ಮೋದಕವನ್ನು ಅಗ್ನಿಯಲ್ಲಿ ಆವತ್ತು ಸಮರ್ಪಣೆ ಮಾಡುವಂಥ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಲಕ್ಷಗಟ್ಟಲೆ ಮೋದಕ ಈಗಾಗಲೇ ನಾವು ಹಾಕಿ ಆಗಿದೆ. ಆವತ್ತು ಒಂದು 10,000 ಮೋದಕವನ್ನು ಹಾಕಬೇಕು ಎನ್ನುವಂಥ ಯೋಚನೆಯನ್ನು ನಮ್ಮ ವೈದಿಕರೆಲ್ಲ ಮಾಡಿದ್ದಾರೆ. ಜೊತೆಗೆ ಗುರು ಭಿಕ್ಷಾ ಸೇವೆ ಇದೆ. 12 ಗಂಟೆಗೆ ಒಂದು ಧರ್ಮಸಭೆಯ ಕಾರ್ಯಕ್ರಮ ಆರಂಭ ಆಗ್ತದೆ ಪೂಜ್ಯರಾದಂಥ ರಾಘವೇಶ್ವರವರ ದಿವ್ಯ ಸಾನ್ನಿಧ್ಯದಲ್ಲಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ ಸಭಾಪತಿಗಳಾಗಿದ್ದಾರೆ, ಅವರನ್ನು ಈ ಕ್ಷೇತ್ರದಲ್ಲಿ ಸನ್ಮಾನಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಗೌರವಿಸುವಂಥದ್ದು. ಅದಕ್ಕೆ ಅವರು ಬರ್ತಾರೆ. ಹಾಗೆ ಅದೇ ಹೊತ್ತಿನಲ್ಲಿ ಸಿಂಧೂರಶ್ರೀ ಎನ್ನುವಂಥ ಪ್ರಶಸ್ತಿಯನ್ನು ನಮ್ಮ ಆತ್ಮೀಯರು ಮತ್ತು ಈ ಕ್ಷೇತ್ರದ ಚಿರಪರಿಚಿತವಾದಂಥ ಆರ್.ಎಂ. ಹೆಗಡೆ ಬಾಳೆಸರ್ ಹಿರಿಯ ಸಹಕಾರಿಗಳು, ಅವರಿಗೂ ಆ ಒಂದು ಸನ್ಮಾನದ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮದ ವಿಶೇಷ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಸಂಸದರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಭೀಮಣ್ಣ ನಾಯ್ಕರವರು ಬರ್ತಾರೆ. ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಕ್ಷೇತ್ರದ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮೋದಕ ಸೇವಾ ಸ್ವಾಗತ ಸಮಿತಿ ಅಂತಿದೆ. ಆ ಮೋದಕ ಸೇವಾ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆವತ್ತು ನಮ್ಮೊಂದಿಗೆ ಅವರು ಇರ್ತಾರೆ. ಇಲ್ಲಿ ಜೊತೆಗೆ ಇದಕ್ಕೊಂದು ಮೋದಕ ಸಮಿತಿ ಅಂತಲೂ ಇದೆ. ವಿಶೇಷವಾದಂಥ ಮೋದಕ ಸಮಿತಿಯನ್ನು ಇವತ್ತಿನ ದಿವಸ ಇಲ್ಲಿ ಅಸ್ತಿತ್ವದಲ್ಲಿ ಇಟ್ಟುಕೊಂಡಿದ್ದೇವೆ. 244 ಜನ ಒಂದು ಬೃಹತ್ ಸಮಿತಿಯಲ್ಲಿ ಇದ್ದಾರೆ, ಈ ಕ್ಷೇತ್ರದ ಕಾರ್ಯಕರ್ತರು, ಭಕ್ತರು ಅಂತ. ಆ ಸಮಿತಿಗೆ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ನಮ್ಮ ಗೌರವಾನ್ವಿತರ MLAಗಳಾದಂಥ ಜನಪ್ರಿಯ ಭೀಮಣ್ಣ ನಾಯ್ಕರವರು ಆ ಒಂದು ಸ್ಥಾನದಲ್ಲಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಕಾಮೇಶ್ವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭವನ್ನು ಸಹ ನಮ್ಮ ಶಾಸಕರೇ ಅದನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಟ್ಟಿದ್ದಾರೆ. ಹೀಗೆ ಇಂಥ ಕಾರ್ಯಕ್ರಮಗಳು ಇಲ್ಲಿ ವಿಶೇಷವಾಗಿ ನಡೀತಾ ಇದೆ. ಎಲ್ಲ ಗಣ್ಯರು, ಇನ್ನೂ ಅನೇಕ ಗಣ್ಯರೆಲ್ಲ ಈಗ ಒಂದು ಪುಣ್ಯ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅವರ ಎಲ್ಲರ ಹೆಸರನ್ನು ನಾನು ಹೇಳುವುದಿಲ್ಲ, ಆದರೆ ಈ ಕೆಲವರನ್ನು ಹೇಳಿದ್ದೇನೆ. ಬ್ರಹ್ಮಾನಂದ ಭಾರತೀ ಸ್ವಾಮೀಜಿಯವರು, ಬಸವರಾಜ ಹೊರಟ್ಟಿಯವರು, ಆರ್.ಎಂ. ಹೆಗಡೆ ಬಾಳೆಸರ್ ಅವರು, ಭೀಮಣ್ಣ ನಾಯ್ಕರು, ಕಾಗೇರಿಯವರು, ಶಶಿಭೂಷಣ್ ಹೆಗಡೆಯವರು, ಹೀಗೆಲ್ಲ ಬಂದು ಇದರೊಳಗೆ ಸೇರಿಕೊಳ್ತಾರೆ. ಇನ್ನು ರಾಮಚಂದ್ರಾಪುರ ಮಠದ ಯಾವತ್ತೂ ಎಲ್ಲ ನಮ್ಮ ಸೀಮೆಯ ಮಠದ ಪದಾಧಿಕಾರಿಗಳು, ಕಾರ್ಯಕರ್ತರು, ಜೊತೆಗೆ ಗುರಿಕಾರರು, ಹೀಗೆ ಎಲ್ಲರೂ ಬಂದು ಇದರಲ್ಲಿ ಸೇರಿಕೊಳ್ತಾರೆ. ಹಾಗೆ ಇನ್ನು ಬೇರೆ ಬೇರೆ ಕಡೆಯಿಂದಲೂ ಅನೇಕ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಳ್ತಾರೆ. ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ನೆಲಮಾವಿನ ಶ್ರೀಮದ್ ಮಾಧವಾನಂದ ಭಾರತೀ ಸ್ವಾಮಿಗಳು ಮೊನ್ನೆ 21ನೇ ತಾರೀಕಿಗೆ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಹೀಗೆ ಎಲ್ಲರೂ ಬಂದು ಸೇರಿ ಮಾಡುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು. ಕಾರ್ಯಕ್ರಮದ ವಿಶೇಷ ವಿವರ ಹೀಗಿದೆ.
ಏನಾದರೂ ಕಾರ್ಯಕ್ರಮದಲ್ಲಿ ಹೀಗಾಗಬೇಕು ಅಂತ ಮನಸ್ಸಿದ್ದರೆ, ಯಾರಿಗಾರು ಅಂತಹ ಆಲೋಚನೆಗಳಿದ್ದರೆ ಮುಂಚಿತವಾಗಿ ತಾವು ಬಂದು ಮಾರ್ಗದರ್ಶನ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ನಾವು ಕಾರ್ಯಪ್ರವೃತ್ತರಾಗೋದಕ್ಕೂ ನಮಗೊಂದು ದೊಡ್ಡ ಅವಕಾಶ ಇದೆ. ಅಷ್ಟೊತ್ತಿಗೆ ಬಂದು ಹೇಳಿದರೆ ತುಂಬ ಕಷ್ಟ. ನೀವು ಹೇಳಿದಂಥ ಸಲಹೆ ಸೂಚನೆ ತುಂಬ ಒಳ್ಳೆಯದಾಗೇ ಇರ್ತದೆ ಕೆಲವು ಸಲ, ಆದರೆ ಅದನ್ನು ಮಾಡುವುದಕ್ಕೆ ನಮಗೆ ಸಮಯವೋ ಅಥವಾ ಕಾರ್ಯಕರ್ತರು ಎಲ್ಲ ಕೊರತೆ ಆಗಿಬಿಡ್ತದೆ. ಆದ್ದರಿಂದ ಏನಾದರೂ ಸಲಹೆ ಕೊಟ್ಟು ಚೆನ್ನಾಗಿ ಮಾಡಬೇಕು ಎನ್ನುವಂಥ ಇಚ್ಛೆ, ದೇವರ ಸೇವೆ, ದೇವರ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಯಾರಿಗೆಲ್ಲ ಮನಸ್ಸಿನಲ್ಲಿ ಇದೆಯೋ ಅವರೆಲ್ಲ ನಿರ್ದಾಕ್ಷಿಣ್ಯವಾಗಿ, ನಿಸ್ಸಂಕೋಚವಾಗಿ ನಮ್ಮದೇ ದೇವಸ್ಥಾನ, ನಮ್ಮದೇ ಕೆಲಸ ಕಾರ್ಯ ಎನ್ನುವುದಾಗಿ ವಿಶೇಷವಾದಂಥ ಪ್ರೀತಿ, ಮಹಾಗಣಪತಿಯ ಮೇಲಿನ ಭಕ್ತಿ, ಶಿವನ ಮೇಲಿನ ನಿಷ್ಠೆ, ಅಮ್ಮನವರ ಮೇಲೆ ನಂಬಿಕೆ, ಇದೆಲ್ಲದರ ಮೇಲೆ ತಾವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇಲ್ಲಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ಆತಿಥ್ಯವನ್ನೂ ಸ್ವೀಕರಿಸಿ ನೀವೆಲ್ಲ ಆನಂದಿಸಬೇಕು ಎನ್ನುವುದು ನನ್ನ ನಿವೇದನೆಯಾಗಿದೆ.